ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾವು ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ಒಂದು ಐ ಮೇಕಪ್ನ ಕಲ್ತ್ಕೊಳ್ಳೋಣ. ಇದನ್ನ ನೀವು ಯಾವುದೇ ಸ್ಯಾರಿ, ಡ್ರೆಸ್ ಅಥವಾ ಪಾರ್ಟಿಗೆ ವೇರ್ ಮಾಡ್ಬೋದು. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಾನು ಫಸ್ಟ್ ಇಲ್ಲಿ ಟಾಟಾ ಅವರ ಒಂದು ಲಿಪ್ ಬಾಮ್ನ ಹಚ್ಕೊಂಡು ನನ್ನ ರೋಸ್ ವಾಟರ್ನ ಆಸ್ ಅ ಟೋನರ್ ಹಚ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಪಾಯಿಂಟ್ಸ್ ಅವರ ಒಂದು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಹಚ್ಕೊತೀನಿ. ಮಾಯ್ಶ್ಚರೈಸರ್ ನಮ್ಮ ಸ್ಕಿನ್ಗೆ ಹೈಡ್ರೇಷನ್ ಕೊಡೋದ್ರ ಜೊತೆಗೆ ಒಂದು ಸ್ಕಿನ್ ಬ್ಯಾರಿಯರ್ ಆಗಿ ಕೂಡ ಕೆಲಸನ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪ್ಯಾಕ್ ಅವರ ಐಬ್ರೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊತೀನಿ. ಮೇಕಪ್ಪಲ್ಲಿ ನಮ್ಮ ಐಬ್ರೋಸ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ನಾನು ಈ ವಿಡಿಯೋದಲ್ಲಿ ಐಬ್ರೋಸ್ನ ಫಿಲ್ ಮಾಡ್ಕೊಳ್ಳೋದ್ರ ಜೊತೆಗೆ ಅದನ್ನ ಇನ್ನಷ್ಟು ಡಿಫೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನನ್ನ ಕನ್ಸೀಲರ್ ಯೂಸ್ ಮಾಡಿಕೊಂಡು. ನಾನಿಲ್ಲಿ ಐಬ್ರೋಸ್ನ ಎರಡನ್ನೂ ಫಿಲ್ ಮಾಡ್ಕೊಂಡ ನಂತರ ನನ್ನ ಕನ್ಸೀಲರ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಡಿಫೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದು ಬಂದು ಮೆಬಿಲಿನ್ ಫಿಟ್ ಮಿ ಅವರ ಒಂದು ಕನ್ಸೀಲರ್ ಇನ್ ದ ಶೇಡ್ 25. ಇದು ಬಂದು ಲೈಟರ್ ಕನ್ಸೀಲರೇ ಆಗಿರುತ್ತೆ. ಇದರಿಂದ ನಮ್ಮ ಐಬ್ರೋಸ್ ಸ್ವಲ್ಪ ಡಿಫೈನ್ ಆಗಿ, ಹೈಲೈಟ್ ಆಗಿ, ಬ್ರೈಟ್ ಆಗಿ ಕಾಣಿಸುತ್ತೆ. ಈ ಸ್ಟೆಪ್ನ ಕೂಡ ನೀವು ಸ್ಕಿಪ್ ಮಾಡ್ಕೊಬೋದು. ಇಲ್ಲಿ ನಾನು ಒಂದು ಫ್ಲ್ಯಾಟ್ ಸ್ಮಾಲ್ ಬ್ರಷ್ನ ತಗೊಂಡು ನನ್ನ ಕನ್ಸೀಲರ್ನ ಅಪ್ಲೈ ಮಾಡಿ ಅದೇ ಬ್ರಷಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ನನ್ನ ಐಬ್ರೋಸ್ ಕೆಳಗೆ ಕೂಡ ಅದನ್ನು ಲೈನ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಇನ್ನೊಂದು ಐಬ್ರೋನು ಕೂಡ ನಾನು ಡಿಫೈನ್ ಮಾಡ್ಕೊತೀನಿ. ಇದು ಒಂದು ಅಡ್ವಾನ್ಸ್ ಮೆಥಡ್ ಅಂತಲೇ ಹೇಳ್ಬೋದು ನಮ್ಮ ಐಬ್ರೋಸ್ನ ಡಿಫೈನ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ನಾನು ಅದೇ ಕನ್ಸೀಲರ್ನ ತಗೊಂಡು ನನ್ನ ಐ ಶ್ಯಾಡೋಗೆ ಒಂದು ಬೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಲೈಟ್ ಕನ್ಸೀಲರಿಂದ ನಮ್ಮ ಐ ಶ್ಯಾಡೋ ತುಂಬ ಚೆನ್ನಾಗಿ ಪಾಪಪ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಹೈಲಿ ನನ್ನ ಐ ಶ್ಯಾಡೋ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಐ ಶ್ಯಾಡೋ ಬಗ್ಗೆ. ನಾನಿಲ್ಲಿ ಕನ್ಸೀಲರ್ನ ಅಪ್ಲೈ ಮಾಡಿಕೊಂಡು ನೀಟಾಗಿ ನನ್ನ ಡ್ಯಾಮ್ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಂತರ ನಾನು ಸ್ವಿಸ್ ಬ್ಯೂಟಿ ಅವರ ಒಂದು ಲೂಸ್ ಫಿನಿಶಿಂಗ್ ಪೌಡರ್ ತಗೊಂಡು ನನ್ನ ಕನ್ಸೀಲರ್ನ ಸೆಟ್ ಮಾಡ್ಕೊತೀನಿ. ಹೀಗೆ ಮಾಡೋದ್ರಿಂದ ಅಲ್ಲಿ ಲೈನ್ಸ್ ಫಾರ್ಮ್ ಆಗೋದಾಗಲಿ ಅಥವಾ ಕ್ರೀಸ್ ಆಗೋದಾಗಲಿ ಆಗೋದಿಲ್ಲ. ನಮಗೆ ಐ ಶ್ಯಾಡೋಗೆ ಒಂದು ನೀಟ್ ಬೇಸ್ ಸಿಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಯು ಕ್ಯಾನ್ ಬಿ ಅವರ ಒಂದು ಪ್ರೆಟಿ ಆಲ್ ಸೆಟ್ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಒಂದು ಆರೆಂಜ್ ಅಥವಾ ಲೈಟ್ ಬ್ರೌನ್ ಶೇಡ್ ತಗೊಂಡು ನನ್ನ ಟ್ರಾನ್ಸಿಷನ್ನ ಫಸ್ಟು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಕ್ರೀಸಿಂದ ಸ್ವಲ್ಪ ಮೇಲಕ್ಕೆ ನಾವು ಹಚ್ಕೊಬೇಕಾಗತ್ತೆ. ಈ ಟ್ರಾನ್ಸಿಷನ್ ಶೇಡ್ನ ನಾವು ನಮ್ಮ ಐ ಸಾಕೆಟ್ ಏನು ಬರುತ್ತೆ ಅದರಿಂದ ಸ್ವಲ್ಪ ಮೇಲೆ ಬ್ಲೆಂಡ್ ಮಾಡಬೇಕಾಗತ್ತೆ. ನಮ್ಮ ಐಬ್ರೋಸ್ಗೂ ಕೂಡ ಇದನ್ನ ಟಚ್ ಮಾಡೋಕ್ಕೆ ಹೋಗಬಾರ್ದು. ಐ ಶ್ಯಾಡೋಗೂ ಹಾಗೆ ಐಬ್ರೋಸ್ಗೂ ಯಾವಾಗಲೂ ಸ್ವಲ್ಪ ಗ್ಯಾಪ್ ಇರಬೇಕಾಗತ್ತೆ. ಇಲ್ಲಿ ನಾನು ನನ್ನ ಎರಡೂ ಕಣ್ಗಳಿಗೆ ಈ ಟ್ರಾನ್ಸಿಷನ್ ಶೇಡ್ನ ಅಪ್ಲೈ ಮಾಡಿದ್ದೀನಿ, ನೀವೇ ನೋಡ್ಬೋದು. ನೆಕ್ಸ್ಟ್ ನಾನು ಆ ಶೇಡ್ಗಿನ್ನ ಸ್ವಲ್ಪ ಡಾರ್ಕ್ ಶೇಡ್ನ ತಗೊಂಡು ಈ ರೀತಿ 3 ಡಾಟ್ಸ್ನ ಇಟ್ಕೊಂಡು ನನ್ನ ಕ್ರೀಸ್ ಲೈನ್ನ ಬ್ಲೆಂಡ್ ಮಾಡ್ತೀನಿ. ಈ ರೀತಿ ಹೀಗೆ ಮಾಡೋದ್ರಿಂದ ನಮಗೆ ಡಾರ್ಕ್ ಟು ಲೈಟ್ ಒಂದು ಸ್ಮೋಕಿ ಎಫೆಕ್ಟ್ ಥರ ನಮಗೆ ಐ ಮೇಕಪ್ ಸಿಗತ್ತೆ. ಹೀಗೆ ಮಾಡೋದ್ರಿಂದ ಒಂದು ನ್ಯಾಚುರಲ್ ಆಗಿ ನಮ್ಮ ಐ ಶ್ಯಾಡೋ ಕಾಣಿಸೋದ್ರ ಜೊತೆಗೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಈ ರೀತಿ ನನ್ನ ಔಟರ್ ವಿ ಇಂದ ಇನ್ನರ್ ವಿ ವರೆಗೂ ಈ ರೀತಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ, ಈ ರೀತಿ ಡಾಟ್ಸ್ ಇಟ್ಕೊಂಡು. ಐ ಮೇಕಪ್ಪಲ್ಲಿ ನಾವು ಲೈಟ್, ಮೀಡಿಯಮ್, ಡಾರ್ಕ್ ಶೇಡ್ಸ್ನ ಯೂಸ್ ಮಾಡೋದ್ರಿಂದ ಒಂದು ಟ್ರಾನ್ಸಿಷನ್ ಎಫೆಕ್ಟ್ ನಮಗೆ ಸಿಗತ್ತೆ. ಈ ಒಂದು ಮೀಡಿಯಮ್ ಶೇಡ್ನ ನಾನು ನನ್ನ ಕ್ರೀಸ್ ಲೈನ್ ಮೇಲೆ ಅಪ್ಲೈ ಮಾಡಿಕೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೊತೀನಿ. ಐ ಮೇಕಪ್ಪಲ್ಲಿ ಬ್ಲೆಂಡಿಂಗ್ ಅನ್ನೋದು ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಡಾರ್ಕ್ ಬ್ರೌನ್ ಶೇಡ್ನ ತಗೊಂಡು ನನ್ನ ಕ್ರೀಸ್ನ ಮತ್ತಷ್ಟು ಡಾರ್ಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ.
ನಮಗೆ ಐ ಮೇಕಪ್ಪಲ್ಲಿ ಡೆಪ್ತ್ ಎಷ್ಟು ಬೇಕಾಗತ್ತೆ ಅನ್ನೋದ್ರ ಮೇಲೆ ನೀವು ಕಲರ್ಸ್ನ ಚೂಸ್ ಮಾಡ್ಬೋದು. ನನಗೆ ನನ್ನ ಐ ಮೇಕಪ್ಪಲ್ಲಿ ಇನ್ನೊಂದು ಸ್ವಲ್ಪ ಡೆಪ್ತ್ನೆಸ್ ಬೇಕು ಅಂತ ಅನಿಸ್ತಾ ಇತ್ತು. ಸೊ ನಾನು ಇನ್ನೊಂದು ಡಾರ್ಕ್ ಕಲರ್ನ ತಗೊಂಡು ಈ ರೀತಿ ನನ್ನ ಕ್ರೀಸ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನಾವು ಐ ಮೇಕಪ್ಪಲ್ಲಿ ಯಾವುದೇ ಒಂದು ಲೈನ್ಸ್ನ ಹಾಗೆ ಬಿಡೋ ಹಾಗಿಲ್ಲ, ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕಾಗತ್ತೆ. ನಮಗೆ ಕಲರ್ ಪಿಗ್ಮೆಂಟು ಎಷ್ಟು ಬೇಕಾಗಿರುತ್ತೋ ಅಲ್ಲಿವರೆಗೂ ನಾವು 2 to 3 ಟೈಮ್ಸ್ ಅದನ್ನ ಅಪ್ಲೈ ಮಾಡ್ಕೊಬೋದು. ಇಲ್ಲಿ ನೀವೇ ನೋಡ್ಬೋದು ಐ ಶ್ಯಾಡೋ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬ್ಲ್ಯಾಕ್ ಐ ಶ್ಯಾಡೋನ ತಗೊಂಡು ನನ್ನ ಔಟರ್ ವಿಗೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊತೀನಿ. ಇದರಿಂದ ನಮ್ಮ ಔಟರ್ ವಿಯಲ್ಲಿ ಒಂದು ಡೆಪ್ತ್ನೆಸ್ ಕ್ರಿಯೇಟ್ ಆಗೋದ್ರ ಜೊತೆಗೆ ಒಂದು ಗ್ರೇಡಿಯಂಟ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ನಮ್ಮ ಐ ಶ್ಯಾಡೋ ಅಲ್ಲಿ. ಈ ರೀತಿ ಔಟರ್ ವಿಯಲ್ಲಿ ಅಪ್ಲೈ ಮಾಡಿ ಈ ರೀತಿ ಸ್ವಲ್ಪ ಅದನ್ನು ಇನ್ಸೈಡ್ ತಗೊಂಡು ಕೂಡ ನಾನು ಬ್ಲೆಂಡ್ ಮಾಡ್ಕೊತೀನಿ. ಇದೇ ರೀತಿ ನನ್ನ ಇನ್ನೊಂದು ಕಣ್ಗೂ ಕೂಡ ಈ ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ ನಾನು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತೀನಿ. ಹಾಗೆ ಅದನ್ನು ನನ್ನ ಕ್ರೀಸ್ ಮೇಲೂ ಕೂಡ ಸ್ವಲ್ಪ ಬ್ಲೆಂಡ್ ಮಾಡ್ಕೊತೀನಿ. ಆಲ್ರೆಡಿ ನೀವು ನೋಡ್ಬೋದು ಎಷ್ಟು ಒಳ್ಳೆ ಎಫೆಕ್ಟ್ ಕಣ್ಮೇಲೆ ಬಂದಿದೆ ಅಂತ ಹೇಳಿ. ಇದನ್ನು ನೀವು ಯಾವುದೇ ಒಂದು ಪಾರ್ಟಿ ಆಗಲಿ ಅಥವಾ ಯಾವುದೇ ಒಂದು ಡ್ರೆಸ್ ಸ್ಯಾರಿಗಾಗಲಿ ವೇರ್ ಮಾಡ್ಬೋದು. ಈಗ ನಾನು ಇಲ್ಲಿ ಒಂದು ಗೋಲ್ಡ್ ಕಲರ್ ಶಿಮರಿ ಶೇಡ್ನ ತಗೊಂಡು ನನ್ನ ಇನ್ನರ್ ಕಾರ್ನರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಮಿಡ್ ಆಫ್ ದ ಐಲಿಡ್ವರೆಗೂ ಅಪ್ಲೈ ಮಾಡ್ಕೊತೀನಿ. ಈ ಲೈನ್ ಬಂದು ನಮ್ಮ ಕ್ರೀಸ್ಗಿನ್ನ ಮೇಲ್ಗಡೆ ಹೋಗಬಾರ್ದು, ನಮ್ಮ ಕ್ರೀಸ್ ಲೈನ್ಗೆ ಮಾತ್ರ ಇದು ಟಚ್ ಆಗಬೇಕಾಗತ್ತೆ. ಈ ರೀತಿ ನನ್ನ ಎರಡೂ ಕಣ್ಗಳಿಗೆ ಹಚ್ಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ನನ್ನ ಡ್ರೆಸ್ಸಲ್ಲಿ ಗೋಲ್ಡ್ ಶಿಮರಿ ವರ್ಕ್ ಇದ್ದಿದ್ದರಿಂದ ನಾನು ಗೋಲ್ಡ್ ಶಿಮ್ಮರ್ಸ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಡ್ರೆಸ್ಸಲ್ಲಿ ಸಿಲ್ವರ್ ಶಿಮ್ಮರಿ ಇದ್ದರೆ ನೀವು ಸಿಲ್ವರ್ ಶಿಮ್ಮರ್ ಕೂಡ ಐ ಶ್ಯಾಡೋ ಆಗಿ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂತ ಹೇಳಿದರೆ ಈ ರೀತಿ ಫಿಂಗರ್ ಟಿಪ್ಪಲ್ಲಿ ಕೂಡ ಬ್ಲೆಂಡ್ ಮಾಡ್ಬೋದು. ತುಂಬ ಒಳ್ಳೆಯ ಒಂದು ಕವರೇಜ್ ಸಿಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಎಕ್ಸ್ಟ್ರಾಸ್ ಹಾಗೆ ಫಾಲೋಟ್ಸ್ ಏನೇನಿತ್ತು ಅದನ್ನೆಲ್ಲ ಈ ರೀತಿ ವೈಪಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ನಾನಿಲ್ಲಿ ನನ್ನ ಕಲರ್ ಕರೆಕ್ಷನ್ನ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಐ ಶ್ಯಾಡೋ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಕೆಲವೊಂದು ಸ್ಟೆಪ್ಸ್ನ ನಾನು ಆಫ್ ಕ್ಯಾಮ್ರಾ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಫಾರೆವರ್ 52 ಪ್ರೋ ಆರ್ಟಿಸ್ಟ್ ಅವರ ಪೀಕ್ ಆ್ಯಂಡ್ ಶೇಡ್ನ ಯೂಸ್ ಮಾಡಿಕೊಂಡು ನನ್ನ ಫೇಸ್ ಮೇಲೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ವಿತ್ ಮೈ ಡ್ಯಾಮ್ ಬ್ಯೂಟಿ ಬ್ಲೆಂಡರ್. ನೆಕ್ಸ್ಟ್ ನಾನಿಲ್ಲಿ ಮೆಬಿಲಿನ್ ಅವರ ಒಂದು ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಕ್ಯಾರಮಲ್. ಇದನ್ನು ನನ್ನ ಅಂಡರ್ ಐಗೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಿ ನೆಕ್ಸ್ಟು ನಾನು ಪೌಡರಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮೆಬಿಲಿನ್ ಅವರ ಒಂದು ಐಲೈನರ್ನ ತಗೊಂಡು ನನ್ನ ಐಲೈನರ್ನ ಡ್ರಾ ಮಾಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಒಂದು ವಿಂಗ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಲೈನ್ನ ಎಳ್ಕೊಂಡು ನಂತರ ನನ್ನ ಲೈನ್ಸ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಐಲಿಡ್ ಮೇಲೆ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅದ್ರ ಮೇಲೆ ನೀವು ಲೈನರ್ನ ಎಳ್ಕೊಬೋದು. ನಾವು ಯಾವುದೇ ಒಂದು ಮೇಕಪ್ ಪ್ರಾಡಕ್ಟ್ನ ಅಪ್ಲೈ ಮಾಡುವಾಗ ಮೊದಲು ಕಡಿಮೆ ಅಮೌಂಟಲ್ಲಿ ತೊಗೊಬೇಕಾಗತ್ತೆ. ನೆಕ್ಸ್ಟು ನಾವು ನಮಗೆ ನೀಡಿದ್ದಲ್ಲಿ ಮಾತ್ರ ಅದನ್ನು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಫಸ್ಟು ನಾವು ಲೆಸ್ ಅಮೌಂಟ್ ಆಫ್ ಐಲೈನರ್ನೇ ತೊಗೊಂಡು ನೀಟಾಗಿ ಲೈನ್ ಫಾರ್ಮ್ ಮಾಡಿ ನಂತರ ನಮಗೆ ನೀಡಿದ್ದಲ್ಲಿ ಅದನ್ನ ಥಿಕ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಐಲೈನರ್ ಯೂಸ್ ಮಾಡ್ಬೋದು. ನಾನಿಲ್ಲಿ ನನ್ನ ಇನ್ನೊಂದು ಕಣ್ಗೂ ಕೂಡ ಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ನನ್ನ ಐ ಶ್ಯಾಡೋ ಬಾರ್ಡರ್ ಎಲ್ಲಿ ಎಂಡ್ ಆಗಿದೆ ಅಲ್ಲಿಗೆ ಮಾತ್ರ ನನ್ನ ಐಲೈನರ್ ಎಂಡ್ ಆಗ್ತಾ ಇದೆ. ಐ ಶ್ಯಾಡೋ ಇಂದ ಕೆಳಗೆ ನನ್ನ ವಿಂಗ್ ಹೋಗಿಲ್ಲ.
ನೆಕ್ಸ್ಟ್ ನಾನು ಒಂದು ಡ್ರಾಪ್ ಶ್ಯಾಡೋನ ಕ್ರಿಯೇಟ್ ಮಾಡೋದಕ್ಕೆ ನನ್ನ ಅಂಡರ್ ಐಸ್ಗೆ ಒಂದು ಬ್ರೌನ್ ಕಲರ್ ಶೇಡ್ನ ತಗೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೊತೀನಿ. ಈ ರೀತಿ ನಾವು ಡ್ರಾಪ್ ಶ್ಯಾಡೋನ ಕಣ್ ಕೆಳಗಡೆ ಹಚ್ಚೋದ್ರಿಂದ ನಮ್ಮ ಐಲಿಡ್ ಮೇಲೆ ಇರೋ ಮೇಕಪ್ ಹಾಗೆ ಅಂಡರ್ ಐಯಲ್ಲಿರೋ ಮೇಕಪ್ ಎರಡೂ ಬ್ಯಾಲೆನ್ಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಕಂಪ್ಲೀಟ್ ಐ ಮೇಕಪ್ ಅಂತಲೇ ಹೇಳ್ಬೋದು. ನಿಮಗೆ ಈ ಸ್ಟೆಪ್ಪು ಬೇಡ ಅಂತ ಹೇಳಿದ್ರೆ ನೀವು ಜಸ್ಟ್ ಕಾಜಲ್ ಅಪ್ಲೈ ಮಾಡಿ ಹಾಗೆ ಬಿಡ್ಬೋದು. ಈ ರೀತಿ ನಾನು ಎರಡೂ ಕಣ್ಗಳಿಗೆ ಹಚ್ಕೊಂಡು ನಂತರ ನನ್ನ ಕಾಜಲ್ನ ಹಚ್ಕೊತೀನಿ. ಇದು ಬಂದು ಪ್ಲಮ್ ಅವರ ಕಾಜಲ್ ಆಗಿರುತ್ತೆ. ನನ್ನ ಐಲ್ಯಾಶಸ್ನ ಕರ್ಲ್ ಮಾಡಿಕೊಂಡು ಮಸ್ಕರಾನ ಅಪ್ಲೈ ಮಾಡ್ತೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಐ ಶ್ಯಾಡೋ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದನ್ನು ನೀವು ಯಾವುದೇ ಪಾರ್ಟಿಗೆ ಅಥವಾ ಯಾವುದೇ ಫಂಕ್ಷನ್ಸ್ಗೆ ನೀವು ವೇರ್ ಮಾಡ್ಬೋದು. ಇದು ಬಂದು ಒಂದು ಬೇಸಿಕ್ ಐ ಶ್ಯಾಡೋ ಟ್ಯುಟೋರಿಯಲ್ ಅಂತಲೇ ಹೇಳ್ಬೋದು. ಈ ಐ ಶ್ಯಾಡೋನ ನಾವು ಬ್ರೌನ್ ಕಲರ್ಸಲ್ಲಿ ಕ್ರಿಯೇಟ್ ಮಾಡಿರೋದ್ರಿಂದ ನೀವು ಯಾವ ಡ್ರೆಸ್ಗೂ ಕೂಡ ಇದನ್ನು ಬೇಸಿಕ್ ಐ ಶ್ಯಾಡೋ ಆಗಿ ಯೂಸ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಲವ್ಸ್ ಮೇಕಪ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.